11:30 ಆಗ್ತಾ ಇದೆ. ಎಲ್ಲ ಒಂದೊಂದೇ ಬೋಟ್ಗಳು ಬರ್ತಾ ಇದ್ದಾವೆ. ಆಲ್ರೆಡಿ ಇದೆ ಇಲ್ಲಿ ನಿಂತ್ಕೊಂಡು ಎಲ್ಲ. ನೋಡಿ ಎಲ್ಲ ಲೈಫ್ ಜಾಕೆಟ್ ಬಂದಿದೆ. ಜನರು ಕೂಡ ಒಳ್ಳೆ ಸಾಲಾಗಿ ನಿಂತ್ಕೊಂಡಿದ್ದಾರೆ. ಕುರ್ಚಿಗಳನ್ನು ಹಾಕಿಟ್ಟಿದ್ದಾರೆ ಇಲ್ಲಿ ಕುತ್ಕೊಳ್ಳಿಕ್ಕೆ. ಆದರೆ ಎಲ್ಲರೂ ಹೋಗ್ಲಿಕ್ಕೆ ಅಂತ ತುದಿಗಾಲಲ್ಲಿ ಎಲ್ಲ ನಿಂತ್ಕೊಂಡೇ ಇದ್ದಾರೆ. ಯಾರು ಕುತ್ಕೊಳ್ಳೋ ಒಂದು ಮೂಡಲ್ಲಿ ಇಲ್ಲ. 70 ವರ್ಷದ ಮೇಲ್ಪಟ್ಟ ಜನರನ್ನು ಯಾರನ್ನು ಬಿಡ್ತಾ ಇಲ್ಲ. ಮತ್ತೆ 10 ವರ್ಷದ ಒಳಗಡೆ ಇರೋ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಪಾಪ ತುಂಬ ಜನ ಬಂದಿದ್ದಾರೆ, ಎಲ್ಲ ಬಿಡ್ತಾ ಇಲ್ಲ ಅಂತೂ ಅಂದ್ಕೊಂಡು ನಿರಾಸೆಯಿಂದ ವಾಪಸ್ಸು ಹೋಗ್ತಾ ಇದ್ದಾರೆ. ನೋಡ್ಬೇಕಿನ್ನು. ಅಲ್ಲೆಲ್ಲೋ ಕೋಡಿ ಭಾಗದಿಂದ ಸಂತೋಷಿಮಾ ಟೆಂಪಲ್ ಅಲ್ಲೆಲ್ಲಿಂದನೋ 200 ರೂಪಾಯಿ ತಗೊಂಡು ಬಿಡ್ತಾರಂತೆ. ಅದರಲ್ಲಿ ಹೋಗ್ತಾರ ಅಥವಾ ಹೇಗೆ ಅಂತ ನೋಡಬೇಕು. ಅಂತೂ ಹೊರಡೋ ತಯಾರಿ ನಡೀತಾ ಇದೆ. ನಾವು ಎಲ್ಲ ಹೋಗ್ಲಿಕ್ಕೆ ಕಾಯ್ತಾ ಇದ್ದೇವೆ. ಎಲ್ಲರನ್ನೂ ಸಾಲಾಗಿ ನಿಲ್ಲಿಸಿದ್ದಾರೆ. ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಎಲ್ಲ ಹಾಕೊಂಡು ಕಾಯ್ತಾ ಇದ್ದಾರೆ ಬೋಟ್ ಯಾವಾಗ ಬಿಡ್ತಾರೆ ಹೇಳಿ. ಎಷ್ಟೊಂದು ಉತ್ಸುಕತೆಯನ್ನು ಕಾಯ್ತಾ ಇದ್ದಾರೆ ಅಂದರೆ ನೋಡ್ಲಿಕ್ಕೆ ಬಹಳ ಆನಂದ ಆಗ್ತಾ ಇದೆ. ನನಗೂ ಕೂಡ ಹಾಗೆ ಫಸ್ಟ್ ಟೈಮ್ ಎಲ್ಲ ಒಂಥರ ಎಕ್ಸೈಟ್ ಆಗಿದ್ದೇನೆ. ಕೂರ್ಮಗಡ ಜಾತ್ರೆಗೆ ಹೋಗ್ಬೇಕು ಅಂತ. ಇಲ್ಲೆಲ್ಲ ಅದೇ ಲೈಫ್ ಜಾಕೆಟ್ ನೋಡಿ. ಫಾರಿನರ್ ಕೂಡ ನಾವ್ ಹೇಗೆ ಬಿಡಬೇಕು ಅಂತ ತಾಮುಂದು ಅಂತ ಅವ್ರು ಕೂಡ ಬಂದಿದ್ದಾರೆ. ಫಾರಿನರ್ ಕೂಡ ಬಂದಿದ್ದಾರೆ. ಅಗ್ನಿಶಾಮಕ ದಳದವರು ರೆಡಿ ಇದ್ದಾರೆ. ಎಲ್ಲ ಒಳ್ಳೆ ಚಂದ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾನೇ ಸ್ಟ್ರಿಕ್ಟ್ ಆಗಿ. 70 ವರ್ಷದ ಮೇಲ್ಪಟ್ಟವ್ರಿಗೆ ಬಿಡ್ತಾನೆ ಇಲ್ಲ, ಎಷ್ಟೇ ಅವರು ವಿನಂತಿ ಮಾಡ್ಕೊಂಡ್ರು. ಮತ್ತೆ 10 ವರ್ಷದ ಒಳಗಿನ ಮಕ್ಕಳಿಗೂ ಬಿಡ್ತಾ ಇಲ್ಲ. ಒಂದು ವಿಶೇಷ ಅಂದ್ರೆ ಇಲ್ಲಿ ಕೂರ್ಮಗಡ ಜಾತ್ರೆಗೆ ಕರ್ಕೊಂಡೋಗಿ ವಾಪಸ್ ಬರೋದು ಅನ್ಕೊಂಡು ಉಚಿತ ಸೇವೆ. ಇಲ್ಲಿ ಇಲ್ಲಿನ ಮೀನುಗಾರರ ಒಂದು ಹೆಗ್ಗಳಿಕೆ ಇದು. ಇವತ್ತಿನ ಒಂದು ದಿನ ಉಚಿತವಾಗಿ ಸೇವೆ ಕೊಡ್ತಾರೆ ಅವರು. ಕರ್ಕೊಂಡೋಗಿ ಕರ್ಕೊಂಡು ಬರೋದು. ಅಂತೂ ಬೋಟ್ ಬಂದು ನಿಂತ್ಕೊಂಡು ಶ್ರೀ ಜಗದಂಬಾ ಬೋಟ್ ಇದು. ಒಬ್ಬರನ್ನೇ ಹತ್ತಿಸಿ ಲಿಮಿಟ್ ಇದೆ. ಒಂದು ಬೋಟಲ್ಲಿ ಇಷ್ಟು ಜನ ಹೋಗ್ಬೇಕು ಅಂತ. ಮೋಸ್ಟ್ಲಿ 40 ಜನ ಅಂತ ಅನಿಸುತ್ತೆ. ಎಷ್ಟು ಅಲ್ಲ, ಈಗ ಎಷ್ಟು ಜನ ಇದ್ದಾರೆ? ಹಾ ಸರಿ ಹಾ, ಅದೇ 100 ಒಂದು ಬೋಟಲ್ಲಿ 100 ಜನರನ್ನ ತಗೊಂಡು ಹೋಗ್ತಾರಂತೆ. ಲೆಕ್ಕ ಮಾಡೇ ಹಾಕ್ತಾ ಇದ್ದಾರೆ. ಒಟ್ಟು ಏನು ಮನ್ಸು ಇಚ್ಛೆ ಒಳ್ಳೆ ಕುರಿಗಳನ್ನು ತುಂಬುತ್ತಾ ಇಲ್ಲ. ಲೆಕ್ಕ ಮಾಡಿ ಹಾಕ್ತಾ ಇದ್ದಾರೆ. ನಿಧಾನವಾಗಿದೆ. ಒಬ್ಬರನ್ನೇ ಹತ್ತಿಸಿ ಕಳಿಸ್ತಾ ಇದ್ದಾರೆ. ನೀಟಾಗಿ ಮಾಡಿದ್ದಾರೆ ವ್ಯವಸ್ಥೆ. ಖುಷಿ ಆಗ್ತಾ ಇದೆ. ಅಂತೂ 9:50 ಆಗ್ತಾ ಇದೆ. ಅಂತೂ 10 ಗಂಟೆಗಾರು ಬಿಡ್ತಾರೇನೋ. 7:15 ಬಂದು 10 ಗಂಟೆಗಂತೂ ಹೊರಟಿದ್ದಾಗಿದೆ. ಇರ್ಲಿ, ದೇವರ ಒಂದು ದರ್ಶನ ಅಂದ್ರೆ ಅದೇನು ಸುಲಭದ ಮಾತ. ಎಲ್ಲದಕ್ಕೂ ಯೋಗ ಬೇಕು ಹೇಳ್ತಾರಲ್ಲ, ಅದೇ ರೀತಿ. ಅಂತೂ ನಾನಂತೂ ಎಷ್ಟು ಒಂದು 4-5 ಅಥವಾ 6-8 ವರ್ಷದಿಂದ ತುಂಬಾನೇ ಅಂದ್ಕೊಳ್ತಾ ಇದ್ದೆ ಕೂರ್ಮಗಡ ನರಸಿಂಹ ದೇವರ ಜಾತ್ರೆ ಬರಬೇಕು ಅಂತ. ಅಂತೂ ದೇವರು ಇವತ್ತು ಕರೆಸ್ಕೊಂಡು ಸುಯೋಗ ಕೊಟ್ಟಿದ್ದಾನೆ ನನಗೆ. ದರ್ಶನ ಭಾಗ್ಯ ಲಭಿಸುವಂತ ಒಂದು ಸುಯೋಗ ಇವತ್ತು.